ಬಹುದು ಅಂತಕ್ಕಂಥ ಚರ್ಚೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಊಹಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಮುಂದುವರೆದಿದೆ. ಧನ್ಯವಾದ ಆನಂದ್. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಈಗ ಏನೇನು ಅಡೆತಡೆಗಳಿದ್ವು ಎಲ್ಲ ಮುಕ್ತಾಯ ಆಗಿದೆ. 2.5 ವರ್ಷ ಪೂರ್ತಿ ಆಯಿತು, ಅರಸು ದಾಖಲೆ ಆಯಿತು, ಬಜೆಟ್ ಆಯಿತು, ಪಂಚರಾಜ್ಯ ಎಲೆಕ್ಷನ್ ಆಯಿತು, ಪದಗ್ರಹಣ ಆಯಿತು. ಈಗ ನೆಕ್ಸ್ಟ್ಗೆ ಉಳಿದಿರೋದೇ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಅಂತ ಅನ್ಸುತ್ತೆ. ನೋಡಿ, ಈ ರೀತಿಯ ಕೇರಳದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೆಯೋಲ್ಲ. ಈ ರೀತಿಯ ಚರ್ಚೆಗಳು ಅಕ್ರಾಸ್ ದ ಟೇಬಲ್ ದಿಲ್ಲಿಯಲ್ಲಿ ನಡಿಬೇಕಾಗತ್ತೆ. ಮತ್ತು ವಿಮಾನ ನಿಲ್ದಾಣದಲ್ಲಿ ಬೇರೆ ರಾಜ್ಯಗಳ ರಾಜಕಾರಣಿಗಳು ಕೂಡ ಇದ್ದರು, ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಕೂಡ ಇದ್ದರು. ಅವರ ಎದುರುಗಡೆ ಯಾವುದೇ ರೀತಿಯ ಕರ್ನಾಟಕದ ಪ್ರತ್ಯೇಕ ಚರ್ಚೆ ನಡೆಯುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಎರಡನೇದು, ಕೇರಳದ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೀತು ಅನ್ನೋದನ್ನು ನೋಡಿದಾಗ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಒಂದಿಷ್ಟು ಇನ್ಪುಟ್ಸ್ಗಳು ಕೇರಳದಿಂದ ದೊರಕ್ತವೆ. ಕೇರಳದಲ್ಲಿ ಕೆ ಸಿ ವೇಣುಗೋಪಾಲ್ ವರ್ಸಸ್ ವಿ ಡಿ ಸತೀಶನ್ ಇತ್ತು. ಕೆ ಸಿ ವೇಣುಗೋಪಾಲ್ ನನಗೆ ಕಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ರಮೇಶ್ ಚೆನ್ನಿತ್ತಾಲರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಹೇಳಿದರು. ಆದರೆ ವಿ ಡಿ ಸತೀಶನ್ ಒಂದೇ ಮಾತನ್ನು ಹೇಳಿದರು, ನಾನಾದರೆ ಮುಖ್ಯಮಂತ್ರಿ ಇಲ್ಲವೇ ಶಾಸಕ. ಮತ್ತು ವಿ ಡಿ ಸತೀಶನ್ರ ಪಾಪ್ಯುಲಾರಿಟಿ ಎದುರುಗಡೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಒಲ್ಲದ ಮನಸ್ಸಿನಿಂದ ಕೆ ಸಿ ವೇಣುಗೋಪಾಲ್ ಕೂಡ ವಿ ಡಿ ಸತೀಶನ್ರ ಹೆಸರಿಗೆ ಒಪ್ಪಿಗೆಯನ್ನು ಸೂಚಿಸಬೇಕಾಯಿತು. ಅದಕ್ಕೆ 2 ಕಾರಣಗಳು. ಒಂದು ನೋಡಿ, 2021ರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ನ ಸೋಲಿಗೆ, ಪಿನರಾಯಿ ವಿಜಯನ್ ಗೆಲುವಿಗೆ ಮುಖ್ಯ ಕಾರಣ ಇದ್ದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತದಾರರೇನು ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಇದೆ ಅದು ಸ್ವಲ್ಪ ಮಟ್ಟಿಗೆ ಶಿಫ್ಟ್ ಆಗಿತ್ತು. ಆದರೆ ವಿ ಡಿ ಸತೀಶನ್ ಒಂದು ಕೇರ್ಫುಲಿ ಕ್ರಾಫ್ಟೆಡ್ ಇಮೇಜನ್ನು ಏನು ವಿರೋಧ ಪಕ್ಷದ ನಾಯಕರಾಗಿ ಮಾಡ್ಕೊಂಡು ಬಂದರು, ಆ ಕಾರಣದಿಂದ 2026ರಲ್ಲಿ ಕ್ರಿಶ್ಚಿಯನ್ರು ಮುಸ್ಲಿಮರು ವಾಪಸ್ ಕಾಂಗ್ರೆಸ್ಗೆ ಬಂದ ಕಾರಣದಿಂದಾಗಿ, ವಿ ಡಿ ಸತೀಶನ್ರ ಪಾಪ್ಯುಲಾರಿಟಿ ಕಾರಣದಿಂದಾಗಿ ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತವನ್ನು, ಭರ್ಜರಿ ಗೆಲುವನ್ನು ಕೇರಳದಲ್ಲಿ ದಾಖಲಿಸಿತು. ಹೀಗಾಗಿ ವಿ ಡಿ ಸತೀಶರನ್ನು ಪಕ್ಕಕ್ಕಿಟ್ಟು ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ನಡೆಸ್ತೀವಿ ಅನ್ನುವ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ. ಇದರ ಅರ್ಥ ಏನು? ಕಾಂಗ್ರೆಸ್ ಹೈಕಮಾಂಡ್ ಪಾಪ್ಯುಲರ್ ಲೀಡರ್ಶಿಪ್ ಇದ್ದ ಸಂದರ್ಭದಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಒಂದು ಆತಂಕದಲ್ಲಿರ್ತದೆ. ಮೊದಲಿನ ಪರಿಸ್ಥಿತಿ ಇಲ್ಲ ಸೋನಿಯಾ ಗಾಂಧಿಯವರ ಸ್ಟೆನೋಗ್ರಾಫರ್ ಯಾರೋ ಹೇಳಿದರು, ಸೋನಿಯಾ ಗಾಂಧಿಯವರ ಸೆಕ್ರೆಟರಿ ಯಾರೋ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ದಿನಗಳು ಕಾಂಗ್ರೆಸ್ನಲ್ಲಿದ್ದವು. ಎಮ್ ಎಲ್ ಪೋತೆದಾರ್, ಆರ್ ಕೆ ಧವನ್, ವಿನ್ಸೆಂಟ್ ಜಾರ್ಜ್ ಇವರ ಕಾರಣದಿಂದಾಗಿ ಅದೆಷ್ಟೋ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡಿದೆ. ಆದರೆ ಈಗ ಆ ಸ್ಥಿತಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕೇರಳದಲ್ಲಿ ಕಂಡುಬಂತು. ರಾಜಸ್ಥಾನದಲ್ಲೂ ಕೂಡ ಇದೇ ಕಂಡುಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಅಧ್ಯಕ್ಷರನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಬಂತು. ಯಾಕಂದರೆ ಅಶೋಕ್ ಗೆಹ್ಲೋಟ್ AICC ಅಧ್ಯಕ್ಷರಾಗಲಿಕ್ಕೆ ತಯಾರಿರಲಿಲ್ಲ, ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡ್ಲಿಕ್ಕೆ ತಯಾರಿರಲಿಲ್ಲ. ಹೀಗಿರುವಾಗ ಕರ್ನಾಟಕದಲ್ಲಿ ಒಂದು ಫೋರ್ಸ್ಫುಲ್ ಆಗಿರ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ, ಒಂದು ಮಧ್ಯಂತರ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಅನ್ನುವ ಬಗ್ಗೆ ತಂದೆ ಆಗಿರ್ತಕ್ಕಂಥ ಪ್ರಶ್ನೆಗಳಿವೆ. ಅನೇಕ ಈ ರೀತಿಯ ದಿನಾಂಕಗಳು 23ರ ನಂತರ ಆಗತ್ತೆ, 30ರ ನಂತರ ಆಗತ್ತೆ, ಮುಂದಿನ ತಿಂಗಳ 15ರ ನಂತರ ಆಗತ್ತೆ, ಇದು ಯಾವುದೋ ಮಾಸ ಬಂದಾಗ ಆಗತ್ತೆ. ಇವೆಲ್ಲ ಚರ್ಚೆಗಳನ್ನು ನಾವು ಕರ್ನಾಟಕದಲ್ಲಿ ನವೆಂಬರ್ನಿಂದ ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಏನು ಮಾಡುತ್ತೆ ಅಂತಕ್ಕಂಥದ್ದು ಇನ್ನೂವರೆಗೂ ಯಾವುದೇ ಸುಳಿವನ್ನು ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ನಾಯಕರಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ಯಾವುದೇ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆ ರೀತಿಯ ಸಂಕೇತಗಳು ಬರುವವರೆಗೂ ನಾವು ಚರ್ಚೆ ಮಾಡಬಹುದೇ ವಿನಃ ತೋಳ ಬಂತು ತೋಳ ಅನ್ನುವ ರೀತಿಯ ಕಥೆಯಲ್ಲಿ ಈ ಇಡೀ ನಾಯಕತ್ವ ಬದಲಾವಣೆಯ ಚರ್ಚೆ ಓಡ್ತಿದೆ ಅಂತ ಹೇಳ್ಬೋದೇ ವಿನಃ ಹೀಗೇ ಆಗತ್ತೆ ಇದಮಿತ್ತಮ್ ಅಂತಕ್ಕಂಥದ್ದು ಹೇಳೋದು ಸ್ವಲ್ಪ ಕಷ್ಟ ಇದೆ. ರೈಟ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.